ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಯಾಕೆ ಬೇಸ್ ವಾಯ್ಸು ನಾವು ಬಂದಿರೋದಕ್ಕೆ ಅದಕ್ಕೆ ತುಂಬ ದಿನಗಳಾದಮೇಲೆ ಗೆಸ್ಟ್ ಬಂದಿದ್ದಾರೆ. ಕೆ ಜಿ ಕೆ ಅವ್ರು ಬಂದಿದ್ದಾರೆ. ಸೊ ಅವ್ರ ಊರಿಗೆ ಕರ್ಕೊಂಡ್ಬಂದಿದ್ದಾರೆ ನಮ್ಮೂರಿಗೆ. ಲೊಕೇಶನ್ ಹೇಳಿ ಬ್ರಾ. ಲೊಕೇಶನ್ನು ಇದು ಎಲ್ಲಿ? ಮಾರ್ಕೆಟ್ ರೋಡ್ ಈ ಕಡೆ ಇದೇನಾ? ಹಾಂ, ಅಲ್ಲ ಎಲ್ಲ ಇಲ್ಲ, ಆಲ್ಮೋಸ್ಟ್ ಎಲ್ಲ ಮಾರ್ಕೆಟ್ ರೋಡೇ. ಸೊ ಮಾರ್ಕೆಟ್ ಮುಂದೆ ಅಷ್ಟೇ. ಮಾರ್ಕೆಟ್ ರೋಡಲ್ಲಿ ನಾವು ಪ್ರಮೋದ್ ಬಿರಿಯಾನಿಗೆ ಬಂದಿದ್ದೀವಿ. ಇಲ್ಲೇ ಪಕ್ಕದಲ್ಲೇ ಗಾಯತ್ರಿ ಟಾಕೀಸ್ ಇದೆ. ಎಲ್ಲಮ್ಮ ಕಲ್ಯಾಣ ಮಂಟಪ ಎದುರು. ಎಲ್ಲಮ್ಮ ಕಲ್ಯಾಣ ಮಂಟಪ ಎದುರು. ಎಲ್ಲಿ ಇಬ್ಬರು ಹುಡುಕ್ತಾ ಇದೀವಿ. ಸೊ ಇಲ್ಲಿದ್ದೀವಿ ನಾವು ಪ್ರಮೋದ್ ಬಿರಿಯಾನಿ ತಿನ್ನಕ್ಕೆ ಬಂದಿದ್ದೀವಿ. ಸೊ ಏನು ಸ್ಪೆಷಲ್ ಅಂದರೆ ಚೌ ಸ್ಪೆಷಲ್ ಚೌ ತಿನ್ನಕ್ಕೆ ಬಂದಿದ್ದೀವಿ. ಚೌ ಬಿರಿಯಾನಿ ಇಲ್ಲೆಲ್ಲ ಸ್ಪೆಷಲ್ಲು. ಸೊ ಇನ್ನೊಂದು ವೀಡಿಯೋ ಮಾಡಿದ್ವಿ, ಅಲ್ಲೂ ಚೌ ಬಿರಿಯಾನಿ ಸಿಗುತ್ತೆ. ಸೊ ಇವರು ಈ ಕೋವಿಡ್ ಟೈಮಲ್ಲಿ ಶುರು ಮಾಡಿರೋದು ಇದು. ಸೊ ಇಲ್ಲೂ ಕೂಡ ಚೌ ಬಿರಿಯಾನಿ ಸಿಗುತ್ತೆ. ಕಾನ್ಸೆಪ್ಟು ಏನಿಲ್ಲ, ಬಿರಿಯಾನಿ ಫ್ರೈ ಪೀಸ್ ಜೊತೆಲಿ ಮಿಕ್ಸ್ ಮಾಡಿ ಕೊಡ್ತಾರೆ. ಅದು ಹೋಗಿ ನೋಡೋಣ ಹೆಂಗಿರುತ್ತೆ ಏನು ಅಂತ. ಸೊ ಆಮೇಲೆ ನೀವು ಟ್ರೈ ಮಾಡಿದ್ದೀರಾ ಇಲ್ಲಿ? ಮಾಡಿದ್ದೀವಿ. ಇದು ತಿಂದಿದ್ದೀರಾ ಆಲ್ರೆಡಿ? ಸೂಪರ್, ಆಲ್ರೆಡಿ ತಿಂದ್ಬಿಟ್ಟವ್ರೆ. ನಮ್ಮ ಫಸ್ಟ್ ಟೈಮು. ಸೊ ನಾವು ಬಂದಾಗೆಲ್ಲ ಬೇರೆ ಕಡೆ ಹೋಗ್ತಾ ಇದ್ವಿ. ಚನ್ನರಾಯಪಟ್ಟಣ ಲೋಕಲ್ ಹುಡುಗ ಆಗ್ಬಿಟ್ಟು ಇಲ್ಲಿ ಬಿರಿಯಾನಿ ಟ್ರೈ ಮಾಡಿಲ್ಲ ಅಂದರೆ ಹಿಂಗೆ ಅವಮಾನ. ಅದೇ ಕರೆಕ್ಟ್, ಮರ್ತೋಗ್ಬಿಟ್ಟಿದ್ದೆ. ಸೊ ನಾವು ಒಂದೇ ಕಡೆ ತಿಂದಿರೋದು, ಬೇರೆ ಎಲ್ಲೂ ತಿಂದೇ ಇಲ್ಲ ಚನ್ನರಾಯಪಟ್ಟಣದಲ್ಲಿ. ಸೊ ಇವಾಗ ಬಂದಿದ್ದೀವಿ. ಸೊ ಜೊತೆಲಿ ತಿಂದ್ಬಿಟ್ಟು ಹೇಗಿತ್ತು ಅಂತ ತಿಳಿಸೋಣ. ಜಾಗದ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಡ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮ ಬರ್ಬೋದು. ಕಾರಲ್ಲಿ ಬಂದಾಗ ಮೈನ್ ರೋಡಲ್ಲಿ ನಿಲ್ಲಿಸ್ಬಿಟ್ಟು ನಡ್ಕೊಂಬನ್ನಿ, ಒಳ್ಳೆಯದು. ಬೆಸ್ಟ್. ಸೊ ಈ ಟೈಮಲ್ಲೆಲ್ಲ ಬಂದಾಗ ಬೆಳಗ್ಗೆ ಬಂದಾಗ ಖಾಲಿ ಇರುತ್ತೆ ರೋಡು. ಲೇಟ್ ಆದರೆ ಸ್ವಲ್ಪ ಕಷ್ಟ, ಫುಲ್ ರಶ್ ಆಗ್ಬಿಡುತ್ತೆ. ಸೊ ನಾವು ಬೆಳಗ್ಗೆ 6:30 ಬರೋಣ ಅಂದ್ಕೊಂಡು 7:00 ಬಂದಿದ್ದೀವಿ. ಏನು ಮಾಡೋಕ್ಕಲ್ಲ, ಲೇಟ್ ಆಯಿತು. ಸೊ ನೀವು ಬೇಗ ಬನ್ನಿ, ಬಿಸಿ ತಿನ್ನೋದಕ್ಕೋಸ್ಕರ. 4-5 ಜನನ ಹಂಚ್ಕೊಂಡು ಕರ್ಕೊಂಬರೋ ಲೇಟ್ ಆಗುತ್ತೆ. ಈಗ ಒಳಗೋಲ್ಲ. ನಮ್ಮ ಜೊತೆ ಹೋಟೆಲ್ ಓನರ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ಪ್ರಮೋದ್. ನಿಮ್ಮ ಹೋಟ್ಲ್ ಬಗ್ಗೆ ತಿಳಿಸ್ಕೊಡಿ, ಯಾವಾಗ ಶುರು ಮಾಡಿದ್ವಿ? ಸರ್ ನಾನು ಮಾಡಿ 2013 ಮಾಡಿದ್ದು. ಇಲ್ಲಿ ಹೋಟ್ಲು ಮಾಡಿ ಲಾಕ್ಡೌನಲ್ಲಿ 5 ವರ್ಷ ಆಯ್ತು ಇಲ್ಲಿ ಮಾಡಿ. ಮುಂಚೆ ಎಲ್ಲಿತ್ತು? ನಾನು ಮುಂಚೆ ಕ್ಯಾಂಟೀನ್ ಮಾಡ್ತಿದ್ದೆ. ಸರಿ ಸರ್, ಯಾವ ಏರಿಯಾ? ಸರ್ ಇಲ್ಲ, KR ಸರ್ಕಲ್ ಅಂತ ಇದೆ, ಸ್ಟೇಷನ್ ಆಪೋಸಿಟ್ ಅಲ್ಲಿ ಮಾಡ್ತಾ ಇದ್ದೆ. ಓಕೆ. ಸೊ ನೀವು ಟೈಮಿಂಗ್ಸ್ ಎಲ್ಲ ಯಾವ ಥರ? ಡೈಲಿ ಇರ್ತೀರಾ ಇಲ್ಲ? ರೆಗ್ಯುಲರ್ ಇರ್ತೀವಿ. ಸೋಮವಾರ ಒಂದಿನ ರಜಾ. ಓಕೆ. ಬೆಳಗ್ಗೆ 7 ಗಂಟೆಗೆ ರೆಡಿ ಇರ್ತೈತಿ. ಭಾನುವಾರ ಆದರೆ 6:30 ರೆಡಿ ಇರುತ್ತೆ. ಭಾನುವಾರ 6:30ಗೆ, ಬೇರೆ ದಿನ ಎಲ್ಲ 7:30? 7 ಗಂಟೆ ರೆಡಿ ಇರುತ್ತೆ. ಓಕೆ. ಸೊ ಪ್ರತಿದಿನ ಸೇಮ್ ಟೈಮಿಂಗ್ಸಾ? ಸೇಮ್ ಟೈಮಿಂಗ್ಸ್. ಸೊ ಏನೇನು ಸಿಗುತ್ತೆ ಬಿರಿಯಾನಿ ಜೊತೆಗೆ? ಸರ್ ನಮ್ಮದು ಮಟನ್ ಬಿರಿಯಾನಿ, ಮಟನ್ ಫ್ರೈ. ಚೌಚನೇ ಸ್ಪೆಷಲ್. ಚೌಚ ಅಂದರೆ ಏನದು? ಚೌಚ ಅಂದರೆ ಸರ್ ಬಿರಿಯಾನಿ ಮಟನ್ನು ಮತ್ತು ಫ್ರೈ ಮಟನ್ ಎರಡೂ ಕಾಂಬಿನೇಷನ್. ಜನಕ್ಕೆ ಅದೇ ಇಷ್ಟ ಆಗಿ ಅವರೇ ಫೇಮಸ್ ಮಾಡಿರೋದು. ಹೌದು. ಓಕೆ. ಚೌಚ ಬಿರಿಯಾನಿ. ಚೌಚ. ಸೊ ಮಟನ್ ಎಲ್ಲ ಎಲ್ಲಿಂದ ತರ್ತೀರಾ? ಇಲ್ಲೇ ಲೋಕಲ್ ಸರ್. ಎಲ್ಲ ನಾಟಿ ಮರಿ, ಪ್ಯೂರ್ ನಾಟಿ. ಓಕೆ. ಎಲ್ಲ ಇಲ್ಲೇ ನೀವೇ ಸೆಲೆಕ್ಟ್ ಮಾಡೋದಾ? ಹೌದು. ಓಕೆ. ಯಾವ ಥರ ಹೆಂಗೆ ಸೆಲೆಕ್ಷನ್ನು, ಎಷ್ಟು ತೂಕ ಹಿಂಗೆ ಬರಬೇಕು ಸರ್? ನಮ್ಮದೆಲ್ಲ ನಾಟಿ ಮರಿ ಅಲ್ವಾ, ಇಲ್ಲೆಲ್ಲ ಜಾಸ್ತಿ ಹೆವಿ ತೂಕ ಏನು ಬರೋಲ್ಲ. ಎಲ್ಲ 20 kg 15 kg ಅಷ್ಟೇ ಮರಿ. ಅಷ್ಟೇ ಬರೋದು ಅಂದರೆ ರೆಡಿ ಮಟನ್ಗೆ. ಓಕೆ. ಮೀಟ್ ಮಾತ್ರ 15 kg 20 kg ಮರಿ ಮಾತ್ರ ಸೆಲೆಕ್ಷನ್ ಮಾಡ್ತೀವಿ. ಅದು ಮೀಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ, ಮತ್ತು ಅದರಲ್ಲಿ ಕೊಬ್ಬಂಶ ಚೆನ್ನಾಗಿರುತ್ತೆ. ಜಾಸ್ತಿ ಬಲ್ತಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ, ಇಲ್ಲ ಎಳೆದಾದ್ರೂ ಟೇಸ್ಟ್ ಬರೋಲ್ಲ. ಹಾಗಾಗಿ ನಾವು ಒಂದು ರೇಂಜಿಗೆ ಇಟ್ಕೊಂಡಿದ್ವಿ, 15ರಿಂದ 20 kg. ಓಕೆ. ಬೇರೆ ಸ್ಟಾರ್ಟರ್ಸ್ ಏನೋ ಸಿಗುತ್ತಾ? ಇಲ್ಲ ಸರ್, ನಾನು ಸ್ಟಾರ್ಟರ್ಸ್ ಏನು ಸ್ಟಾರ್ಟ್ ಮಾಡಿಲ್ಲ. ಇದನ್ನೇ ಕ್ಲೀನಾಗಿ ಸರ್ವ್ ಮಾಡೋಣ ಅಂತ ಎಷ್ಟು ಮಾತ್ರ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪ್ಲ್ಯಾನ್ ಇದೆ, ಫ್ಯಾಮಿಲಿ ಕೌಂಟ್ರೂ ಮಾಡ್ತಾ ಇದ್ದೀನಿ. ಫ್ಯಾಮಿಲಿ ಕೌಂಟ್ರೆಲ್ಲ ಆದಮೇಲೆ ನೆಕ್ಸ್ಟ್ ಪ್ಲ್ಯಾನ್ ಮಾಡಬೇಕು. ಇದು ಕ್ಲೋಸಿಂಗ್ ಟೈಮ್ ಏನು ಹೇಳಿದ್ರಿ ಸರ್? ಬೆಳಗ್ಗೆ 7ರಿಂದ 1 ಗಂಟೆ ಇಲ್ಲಿರ್ತೀವಿ. ಸರ್ಕಲ್ ರೆಗ್ಯುಲರ್ ಮಾಡ್ತಿದ್ವಿ ಈಗಲೂ. ಅಲ್ಲಿ 1ರಿಂದ 3ರಿಂದ 4 ಗಂಟೆ ಅಷ್ಟೇ. ಇವಾಗಲೂ ಅಲ್ಲೂ ಮಾಡ್ತೀವಿ? ರೆಗ್ಯುಲರ್. ಸರಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಇನ್ನೂ ಪ್ಲೇಟ್ ಹಂಗೆ ಇದೆ, ಇನ್ನೂ ಒಂದು ತುತ್ತು ತಿಂದಿಲ್ಲ. ಅಲ್ಲಿ ಫುಡ್ ರಿವ್ಯೂ ಬೇಕಾ? ಅಲ್ಲಿ ನೋಡಿ, ಅಲ್ಲಿ ಹೇಳ್ತಾರವ್ರು.
ಇನ್ನೇನು ನಾವು ಮನೆ ಕಡೆ ಹೋಗೋಣ. ನಮ್ದೇನು ಕೆಲಸ ಇಲ್ಲ, ಒಂದೇ ಹೇಳ್ತಾ ಇಲ್ಲ. ಮುಗೀತು. 1 ನಿಮಿಷ ರೀಲ್ ಕನ್ಫರ್ಮ್ ಅಲ್ಲ. ತುಂಬ ದಿನ ಆದಮೇಲೆ ಗಗನ್ ಅವ್ರು ಬಂದಿದ್ದಾರೆ ನಮ್ಮ ಜೊತೆ. ಸೊ ಇಬ್ಬರು ಚೌ ಬಿರಿಯಾನಿ ತೊಗೊಂಡಿದ್ದೀವಿ. ನಾರ್ಮಲ್ ಬಿರಿಯಾನಿ ಅಷ್ಟನ್ನು ಕೊಟ್ಟಿದ್ದೀವಿ, ಸಂಜೀತ್ ಅವರು ಕೊಟ್ಟಿದ್ದೀವಿ. ನಾರ್ಮಲ್ ಬಿರಿಯಾನಿಗೂ ಇದಕ್ಕೂ ಡಿಫ್ರೆನ್ಸ್ ಏನು ಅಂದರೆ, ನಾರ್ಮಲ್ ಬಿರಿಯಾನಿನಲ್ಲಿ 5 ಪೀಸ್ ಬರುತ್ತೆ, ಅದು ಬಿರಿಯಾನಿ ಪೀಸು 5 ಪೀಸ್ ಬಂದ್ಬಿಡುತ್ತಂತೆ. ಮೇಲ್ಗಡೆ ಅದೇ ಗ್ರೇವಿ ಹಾಕ್ಬಿಟ್ಟು ಮೊಟ್ಟೆ ಕೊಡ್ತಾರೆ. ಚೌ ಬಿರಿಯಾನಿಲಿ ಏನು ಅಂದರೆ 3 ಪೀಸು ಬಿರಿಯಾನಿ ಪೀಸ್ ಬರುತ್ತೆ, 2 ಪೀಸು ಫ್ರೈ ಪೀಸ್ ಬರುತ್ತೆ. ಸೊ ಎಕ್ಸ್ಟ್ರಾ ಗ್ರೇವಿ, 1 ಪೀಸ್ ಚರ್ಬಿ ಮೊಟ್ಟೆ, ಅದು ಡಿಫ್ರೆನ್ಸು. ನಾವು ಸಪ್ರೇಟಾಗಿ ಮಟನ್ ಇದು ಫ್ರೈ ಕೂಡ ಸಪ್ರೇಟಾಗಿ ತರಿಸ್ಕೊಂಡಿದ್ದೀವಿ. ಒಳ್ಳೊಳ್ಳೆ ಪೀಸು ಫ್ಯಾಟ್ ಜೊತೆ ಮಿಕ್ಸರ್ ಆಗಿ, ಅದು ನಲ್ಲಿ ಮುಳೆ ನಿಮಗೂ ಬಿದ್ದೈತೆ. 2 ಬಿದ್ದೈತೆ ಬ್ರೋ ನಿಮಗೆ. ನಲ್ಲಿ ಮುಳೆ ಮೊಟ್ಟೆ ಬಿರಿಯಾನಿಲಿ ನಲ್ಲಿ ಮುಳೆ ಚೆನ್ನಾಗೈತೆ. ಪೀಸ್ಗಳೆಲ್ಲ ಒಳ್ಳೆ ಪೀಸ್ಗಳು. ಫಸ್ಟು ರೈಸ್ ತಿನ್ನುವ, ಆಮೇಲೆ ಚೌ ಬಿರಿಯಾನಿ ತಿನ್ನುವ. ಹೋಗ್ತೈತೆ. ಚೆನ್ನಾಗಿದೆ. ಪಲಾವ್ ಮಧ್ಯದಲ್ಲಿ 1 ಪೀಸ್ ಫ್ಯಾಟ್ ಸಿಕ್ಬಿಟ್ರೆ ತಡಿ ಬ್ರೋ, ನಮ್ಮ ರಿಚುವಲ್ಸೇ ಮಾಡಿಲ್ಲ. ಸಾಕಾಗೈತೆ. ಬಿರಿಯಾನಿ ಪೀಸಲ್ಲೂ ಲೈಟಾಗಿ ಚರ್ಬಿ, ಆ ಚರ್ಬಿ ಮಿಕ್ಸರ್ ಜೊತೆ ತಿಂದ್ರೇ ಹಿಂಗೆ ಎತ್ಕೊಂಡು ಅದನ್ನು ನಿಂಬೆಹಣ್ಣು. ಸೊ ಆ ನಿಂಬೆಹಣ್ಣ ಕ್ಲೀನಾಗಿ ಇಂಟ್ಕೊಂಡ್ರೆ ಈಗ ಸವಿಯಲು ನಮ್ಮ ಬಿರಿಯಾನಿ ಸಿದ್ಧ. 1 ಪೀಸು ಕ್ಲೀನಾಗಿ ಕಸ್ಕೊತ್ತು, ನಮ್ಮ ಹಾಸನ್ ಸ್ಟೈಲ್ ಭಾಷೆ ಕಸ್ಕೊತ್ತು. Cheers. ಅದ್ಭುತ. ಒಳ್ಳೆ ಮಗ. ಚಕ್ಕೆ ಲವಂಗ ಘಮ ಸ್ವಲ್ಪ ಯಥೇಚ್ಛವಾಗಿ ಬರುತ್ತೆ, ಅದು ಅದ್ಭುತವಾದ ಫ್ಲೇವರ್ ಕೊಡುತ್ತೆ. ಮತ್ತು ಮಟನ್ನು ಅಷ್ಟೇ, ಮಟನ್ದು ಫ್ಲೇವರ್ ಕೂಡ ಆ ರೈಸಲ್ಲಿ ನೀಟಾಗಿ ಹಿಡಿದಿದೆ, ನೀಟಾಗಿ ಬಂದ್ಬಿಡ್ತು ಪೀಸು. ಚೆನ್ನಾಗಿದೆ. ಉದ್ರುದ್ದಾಗಿರುತ್ತೆ, ಮುದ್ದೆ ಥರ ಇರಲ್ಲ. ಸ್ವಲ್ಪ ಜನಕ್ಕೆ ಮುದ್ದೆ ಥರ ಇದ್ದರೆ ಇಷ್ಟ, ಸ್ವಲ್ಪ ಜನಕ್ಕೆ ಉದ್ರುದ್ದಾಗಿದ್ದಾಗ ಇಷ್ಟ. ಅವೆಲ್ಲ ಅವರವರ ಪರ್ಸ್ನಲ್ ಪ್ರಿಫರೆನ್ಸಸ್. ನಮಗೆ ಎರಡೂ ಇಷ್ಟ. ಅದನ್ನ ಬಿರಿಯಾನಿ ಇಷ್ಟ, ಅದರಲ್ಲೂ ನಾನ್ ವೆಜ್ ಇಷ್ಟ. ಟೇಸ್ಟ್ ಚೆನ್ನಾಗಿರ್ಬೇಕಷ್ಟೆ. ಸೊ ವಿಡಿಯೋ ನೋಡ್ತಿರೋರಲ್ಲಿ ನಿಮಗೆ ಮುದ್ದೆ ಥರ ಇದ್ದರೆ ಇಷ್ಟನಾ, ಉದ್ರುದ್ದಾಗಿದ್ದರೆ ಇಷ್ಟನಾ, ಕಮೆಂಟ್ ಮಾಡಿ. ಇದಂತೂ ಪರ್ಫೆಕ್ಟ್. ಈ ಕಡೆ ಎಲ್ಲ ಬಂದಾಗ ಸೇಮ್ ನಿಮ್ಗೆ ಸಿಮಿಲರ್ ರೆಸಿಪಿ ಸಿಗುತ್ತೆ. ಹೌದು, ಬೆಂಗಳೂರು ಮಾತ್ರ ಗ್ರೀನ್ ಕಲರ್ ಬಿರಿಯಾನಿ, ದೊನೆ ಬಿರಿಯಾನಿ ಸಿಗೋದು. ಇನ್ನು ಮಿಕ್ಕಿದ ಕಡೆ ಎಲ್ಲ ಕಡೆನೂ ಈ ಥರನೇ ಸಿಗೋದು. ಈ ಸೈಡ್ ಎಲ್ಲನೂ ಅಷ್ಟೇ. ಆಮೇಲೆ ಆ ಕಡೆ ಕನಕಪುರ ಕಡೆ ಹೋದ್ರೂ ಅಷ್ಟೇ ಇದೇ ಥರ ಸೇಮ್ ಇದೇ ಸ್ಟೈಲೇ. ಸೊ ಫ್ಲೇವರ್ಫುಲ್ ಆಗಿರುತ್ತೆ. ಮನೇಲಿ ಮಾಡೋ ಥರ ಇದು ಮನೆ ರೆಸಿಪಿ. ಮನೇಲೆಲ್ಲ ಹಿಂಗೆ ಮಾಡೋದು ಬಿರಿಯಾನಿ. ಆ ರೆಡ್ಡಿಶ್ ಕಲರು. ಈಗ ಚೌ ಬಿರಿಯಾನಿ ಎಕ್ಸ್ಟ್ರಾ ಕಿಕ್ಕು. ಆ ಫ್ಲೇವರ್ ಫುಲ್ಲಾಗಿದೆ ಬಿರಿಯಾನಿ. ಬರೀ ಬಿರಿಯಾನಿ ತಿನ್ನೋಕ್ಕೂ ಒಂದು ಸ್ವಲ್ಪ ಕಿಕ್ ಎಕ್ಸ್ಟ್ರಾ ಬೇಕು ಅನ್ನೋರಿಗೆ ಗ್ರೇವಿ. ನೀವು ಗ್ರೇವಿ ಜೊತೆ ಟ್ರೈ ಮಾಡಿದ್ರಾ? ಗ್ರೇವಿ ಜೊತೆ ಟ್ರೈ ಮಾಡ್ತೀನಿ. ಬಡ್ಡಿ ಒಂದು ಇದು ಕಿಕ್ಕು ನೋಡಿರಿ ಹೆಂಗೈತೆ. ರಿಬ್ಬು, ಮಾಂಸ, ಚರ್ಬಿ ಮಿಶ್ರಣ. ಇದು ಸರಿಯಾಗಿ ಕಿಕ್ ಕೊಡ್ತಿದ್ರು. ಸ್ಪೈಸಿ ಆಗೈತೆ ಗ್ರೇವಿ ಜೊತೆಗೆ ಖಾರವಾಗಿ. ಇದು ಬರೀ ಬಿರಿಯಾನಿ ತಿಂದರೆ ಖಾರ ಏನೂ ಅನ್ಸೋದಿಲ್ಲ, ಮೈಲ್ಡಾಗಿರುತ್ತೆ. ಮಸಾಲನೂ ಅಷ್ಟೇ ಏನು ಮಕ್ಕಳು ಥರ ಇಲ್ಲ, ಲೈಟಾದ ಮಸಾಲ, ಫ್ಲೇವರ್ಫುಲ್ಲು. ಆ ಸ್ಪೈಸಸ್ದು ಘಮ ನೀಟಾಗಿ ಬರ್ತಿತ್ತು. ಇದು ಹಂಗೆ ಒಂದೇ ಸಲ ಬೆಳಗ್ಗೆ ತಿನ್ನೋದಕ್ಕೆ ಜುಮ್ ಅಂದ್ಬಿಡ್ತದೆ ಮೈ. ನಾನು ಗ್ರೇವಿ ಜೊತೆ ಖಾರವಾಗೈತೆ. ಎಕ್ಸ್ಟ್ರಾ ಬೇಕು ಅಂದರೆ ದಮ್ಮು ಕಿಕ್ಕು ಗ್ರೇವಿ ಜೊತೆ ತಿನ್ನಬೇಕು. ಈ ಸಾಸ್ ಮಾತ್ರ ಫಿದಾ. ಚರ್ಬಿ ಜಿನುಗ್ತಾ ಇದೆ. ಚರ್ಬಿ ಕೆಲವೊಬ್ಬರು ಬರೀ ಚರ್ಬಿ ತಿನ್ನೋಕ್ಕೆ ಇಷ್ಟ ಆಗಲ್ಲ, ಏನಪ್ಪ ಅದು ಫ್ಯಾಟ್ ಪೀಸ್ ಅಂತಾರೆ. ಅಂಥವ್ರು ಮೇ ಬಿ ಇಷ್ಟ ಆಗ್ಬೋದೇನೋ ನಿಮಗೆ. ಚರ್ಬಿ ಜೊತೆಗೆ ಮಾಂಸ ಎರಡೂ ಅಟ್ಯಾಚ್ ಆಗಿರುವಂಥ ಪೀಸ್ಗಳು. ಇದು ಬಿರಿಯಾನಿನಲ್ಲೂ ಪೀಸು ಸಾಫ್ಟ್ ಆಗಿತ್ತು, ಬಟ್ ಅದಕ್ಕಿಂತ ಸಾಫ್ಟ್ ಆಗಿತ್ತು ಫ್ರೈಯಲ್ಲಿದೆ. ಆಬ್ವಿಯಸ್ಲಿ ಫ್ರೈ ಎಲ್ಲನೂ ಚೆನ್ನಾಗಿ ಬೆಂದಿರುತ್ತೆ. ಇದು ರೈಸ್ ಜೊತೆಗೆ ಕುಕ್ ಆಗೋದು, ಅದು ಸಪ್ರೇಟಾಗಿ ಕುಕ್ ಆಗೋದು. ಅದರಿಂದ ಸ್ವಲ್ಪ ಇನ್ನೂ ಟೆಂಡರ್ ಆಗಿರುತ್ತೆ, ಅಂದರೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಸಾಫ್ಟ್ ಆಗೈತೆ ಇದಂತ ಚರ್ಬಿ ಪೀಸು. ಅದೇ ಸೂಪರ್. ಬೈಟ್ ತಿಂತಾಯಿದ್ರು ಖಾರ ಜಾಸ್ತಿ ಆಗ್ತಾ ಹೋಗ್ತಾಯಿದೆ. ಈ ಥರ ಚರ್ಬಿ ಪೀಸ್ ಮಧ್ಯೆ ಸಿಗ್ತಾ ಇರಬೇಕು, ರೈಸ್ಗೆ ಹಾಕೋತಾ ಇರಬೇಕು. ಕಾಂಬಿನೇಷನಲ್ಲಿ ಕಿಕ್ಕು ಏರುತ್ತೆ ಹಿಂಗೆ. ನಾವು ಎಷ್ಟು ಬೇಗ ಬರಬೇಕಾಯ್ತು. ಇಲ್ಲೊಬ್ರು ತೇಲ್ತವ್ರೆ. ನಮ್ಮ ಕಡೆ ನೋಡ್ತಾನೇ ಇಲ್ಲ, ಅವ್ರ ಕಿಕ್ಕೇ ಬೇರೆ ಇದೆ. ಮಾತೇ ಆಡ್ತಾ ಇಲ್ಲ. ಸವಾಲಾಗಿ
ಇನ್ನೊಂದೇನು ಅಂದರೆ ನಮ್ಮ ಚಿಕನ್ ಪ್ರಿಯರಿಗೆ ಡಿಸ್ಅಡ್ವಾಂಟೇಜ್ ಅಂದರೆ ಚಿಕನ್ ಬಿರಿಯಾನಿ ಇಲ್ಲ, ಬರೀ ಮಟನ್ ಬಿರಿಯಾನಿ ಮಾತ್ರ ಸಿಗೋದು, 2 ಡಿಶು ಸಿಗೋದು. ಹೊಸ ಇನ್ನೂ ಎಷ್ಟೊಂದು ಡಿಶಸ್ನ ಆ್ಯಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನಿಧಾನಕ್ಕೆ. ಬಟ್ ಮೇಯ್ನಾಗಿದೆ, ಇದೇ ಸೂಪರ್ ಆಗಿದೆ. ಸೊ ಮಟನ್ ಪ್ರಿಯರಿಗಂತೂ ಒಳ್ಳೆ ಜಾಗ, ಒಂದ್ಸಲಿ ಟ್ರೈ ಮಾಡಿ ಬಂದು ಇಷ್ಟ ಆಗುತ್ತೆ. ಅಂದರೆ ಈ ಥರ ಕಾಂಬಿನೇಷನ್ ತಿನ್ನೋರು. ಆಲ್ಮೋಸ್ಟ್ 2-3 ಸರಿ ಬಂದಿದ್ದೀನಿ ಇಲ್ಲಿ. ಇದು 3ನೇ ಸರಿನೋ 4ನೇ ಸರಿನೋ ಕರೆಕ್ಟಾಗಿ ಗೊತ್ತಿಲ್ಲ. ಇದೇ ಜಾಗ ಸೇಮ್ ಟೇಸ್ಟ್. ಇದೇ ಜಾಗ ಸೇಮ್ ಟೇಸ್ಟ್. ನೀವು ಇಲ್ಲಿಯವರೆಲ್ಲ ನೀವು ಬರಬೇಕು ಅವಾಗ ಲೋಕಲ್ ಬಾಯಿ. ನಾವು ಬೇರೆ ಕಡೆ ಹೋಗ್ತಾ ಇದ್ವಿ ಪ್ರತಿ ಸಲ. ಈ ಸಲ ಡಿಫ್ರೆಂಟ್ ಒಂದ್ಸಲಿ ಟ್ರೈ ಮಾಡೋಣ ಅಂದ್ಬಿಟ್ಟು ಇಲ್ಲಿ ತುಂಬ ಜನ ರೆಕಮೆಂಡ್ ಮಾಡಿದ್ರು, ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತ ಬಂದ್ವಿ. ಅಂದರೆ ಆಲ್ಮೋಸ್ಟ್ ಚಂದ್ರಪಟ್ಟಣದಲ್ಲೆಲ್ಲ ಚೆನ್ನಾಗೇ ಇರುತ್ತೆ. ಸಿಮಿಲರ್ ರೆಸಿಪಿ. ಸಿಮಿಲರ್. ಎಲ್ಲ ಕಡೆ ಸಿಮಿಲರ್ ರೆಸಿಪಿ, ಒಂದು ಸಿಮಿಲರ್ ಕಾನ್ಸೆಪ್ಟು. ಕಾನ್ಸೆಪ್ಟು ಸಿಮಿಲರು. ಚೌ ಕಾನ್ಸೆಪ್ಟ್ ಸಿಮಿಲರ್ ಆಗಿರುತ್ತೆ. ಚೂರು ಚೇಂಜಸ್ ಇರುತ್ತೆ ಅಷ್ಟೇ ರೆಸಿಪಿನಲ್ಲಿ, ಟೇಸ್ಟಲ್ಲಿ. ಮೇಯ್ನಾಗಿ ಅಂದರೆ ಮಟನ್ ಕ್ವಾಲಿಟಿನೇ ಇಷ್ಟ ಆಗಿ ಜಾಸ್ತಿ. ಹೌದು, ಅದು ಇಷ್ಟ ಆಯಿತು. ಸೊ ನೆಮ್ಮದಿಯಾಗಿ ತಿನ್ನಬೇಕು, ಹೊಟ್ಟೆ ತುಂಬ ಹಸಿತಾ ಇದೆ. ಯಾಕಂದರೆ ಬೇಗ ಎದ್ಬಿಟ್ರೆ ಡಿಸ್ಅಡ್ವಾಂಟೇಜ್ ಇದೆ. ಬೇಗ ಹಸುವಾಗ್ಬಿಡುತ್ತೆ. ನೋಡಿ, ನಾರ್ಮಲಾಗಿ ಒಂದು ಪ್ಲೇಟ್ ತರಿಸ್ಕೊಂಡು ಶೇರ್ ಮಾಡ್ಕೊತೀವಿ, ನಾವು ತಿನ್ನಲ್ಲ. ಈ ಸಲ ಫುಲ್ ಹೋಗ್ತಾ ಇದೆ. ಅದು ಚಳಿ ಬೇರೆ ಇರುತ್ತೆ, ಬಿಸಿ ಬಿರಿಯಾನಿ. ಇನ್ನೂ ಅಲ್ಲೊಂದು ಅದು ಬೇರೆ ಖಾಲಿ ಮಾಡಬೇಕು. ಅವ್ರು ಖಾಲಿ ಮಾಡ್ಬಿಟ್ಟು ಇನ್ನೊಂದು ಅರ್ಧ ಹಾಕ್ಸ್ಕೊಳ್ರಿ ರೈಸ್. ಅದು ಮುಗೀತು. ತಿನ್ನಿರಿ ಒಂದು ಅರ್ಧ ಸಾಕಾ, ನಾಚ್ಕೊತವ್ರೆ. ಸೊ ಒಂದು ಸಣ್ಣ ಬ್ರೇಕ್. ಕ್ಯಾಮ್ರಾ ಮುಂದೆ ಮಾತ್ರ ಕ್ಯಾಮ್ರಾ ಆಫ್ ಆಗಲಿ. ಅಲ್ವಾ ಸಂಜಾನ್? ನಾಚ್ಕೊತಾ ಇದ್ದಾರೆ. ಒಬ್ಬರು ಹೊಟ್ಟೆ ಮುಂದಕ್ಕೆ ಹಾಕೊಂಡು ಕೂತವ್ರೆ. ಇಲ್ಲೆಲ್ಲ ತಟ್ಟೆಯಲ್ಲೆಲ್ಲ ಬರೀ ಮೂಳೆಗಳು ಕಾಣಿಸ್ತಾ ಇದೆ. ಸೊ ಫೈನಲ್ ಆಗಿ ಹೆಂಗಿತ್ತು ಬ್ರೋ? ಚೆನ್ನಾಗಿತ್ತು. ಅದೇ ಹಸ್ಕೊಂಬರ್ಬೇಕು, ಬರಬೇಕು, ಬಿಸಿ ಬಿರಿಯಾನಿ ತಿನ್ನೋದಕ್ಕೆ ಒಳ್ಳೆ ಮಜಾ ಇರುತ್ತೆ. ಹೊಟ್ಟೆ ಹಸ್ಕೊಂಬಂದರೆ ಮಾತ್ರ ಮಾತಾಡ್ದಿರೋ ಗಬ ಅಂತ ತಿಂದು ಬಿಸಾಕ್ತಾರೆ. 5 ನಿಮಿಷದಲ್ಲಿ ತಿಂದು ಬಿಸಾಕ್ತಾರೆ. ನಾವೇ ತಿಂದು ಹಾಕ್ಬಿಟ್ರಲ್ಲ, ನಮ್ಗೆ ಹೊಟ್ಟೆ ನಾವು 3:45 ಎದ್ದಿದ್ದು. ಸೊ ಅದರಿಂದ ಹೊಟ್ಟೆ ಬೇಜಾನು ಹಸಿದಾಯಿತು ಬರ್ತಾನೆ. ಸೊ ಅದಕ್ಕೆ ಒಳ್ಳೆ ಬಿಸಿಯಾಗಿ ಕೊಟ್ಟಾಗಂತೂ ಅದ್ಭುತವಾಗಿತ್ತು. ಮಟನ್ ಕ್ವಾಲಿಟಿ ಚೆನ್ನಾಗಿತ್ತು. ಬಿರಿಯಾನಿನಲ್ಲೂ ಸಕ್ಕ ಸಾಫ್ಟಾಗಿತ್ತು. ಪ್ಲಸ್ ಆ ಫ್ರೈನಲ್ಲಂತೂ ಸಕ್ಕ ಸಾಫ್ಟಾಗಿತ್ತು. ಆಮೇಲೆ ಆ ಸ್ಪೈಸಿನೆಸ್ಸು ಅದೆಲ್ಲ ಅದ್ಭುತ ಚೆನ್ನಾಗಿತ್ತು. ಸೊ ಆಲ್ಮೋಸ್ಟ್ ಇಲ್ಲೆಲ್ಲ ಸುತ್ತಮುತ್ತ ಏನೇನು ಸಿಗುತ್ತೆ ಸಿಮಿಲರ್ ಟೇಸ್ಟ್ ಇರುತ್ತೆ. ಒಂದು ಚೂರು ವ್ಯತ್ಯಾಸ, ಅದು ಕಂಡುಹಿಡಿಯೋರಿಗೆ ತುಂಬ ಸೂಕ್ಷ್ಮತೆ ಇರ್ತದಲ್ಲ, ಅಂಥವ್ರು ಕಂಡುಹಿಡ್ಬೋದೇನೋ. ಬಟ್ ನಾರ್ಮಲ್ಲಾಗೆ ಗೊತ್ತಾಗಲ್ಲ, ಒಂದೇ ಥರ ಸಿಮಿಲರ್ ಆಗಿರುತ್ತೆ. ಅಲ್ಲಿಂದ ಎಲ್ಲಿ ಗೂಡ್ಗೆರೆಯಿಂದ ನೋಡ್ಕೊಂಬಂದ್ರೂ ಸೇಮ್ ಟೇಸ್ಟ್, ಸೇಮ್ ಸಿಮಿಲರ್ ಆಗಿರುತ್ತೆ ರೆಸಿಪಿ ಎಲ್ಲನೂ. ಇದು ಇಲ್ಲಿ ಎಲ್ಲ ಕಡೆ ಸಿಗ್ತದೆ ಬ್ರೋ ಚೌಚೌ ಬಿರಿಯಾನಿ. ಇಲ್ಲಿ ಚಂದ್ರಪಟ್ಟಣದಲ್ಲಿ ಒಂದು 2 ಕಡೆ ತಿಂದಿದ್ದೀವಿ ಸೇಮ್ ಚೌಚೌ. ಅನ್ಸುತ್ತೆ 2-3 ಕಡೆ ಆಯ್ತಾ? ನಾವು 2 ಕಡೆ ತಿಂದಿದ್ದೀವಿ. ಸೊ ಇನ್ನೊಂದು ಕಡೆ ಅದು ಯಾವುದೋ 3ನೇದು ತಿನ್ಬೇಕು, ನೀವೇ ಕರ್ಕೊಂಡೋದ್ರೆ ಅವ್ನು ತಿನ್ಬಿಡೋಣ. 3 ಕಡೆನೂ ಚೌಚೌ ಬಿರಿಯಾನಿ ಕಂಪ್ಯಾರಿಸನ್ ಮಾಡೋಣ. ಆಮೇಲೆ ಬ್ಲೈಂಡ್ ಫೋಲ್ಡ್ ಮಾಡಿದ್ವಲ್ಲ. ಸೊ ಒಂದ್ಸಲಿ ಬಂದಾಗ ನೀವು ವಿಸಿಟ್ ಮಾಡಲೇಬೇಕು, ಟೇಸ್ಟ್ ಮಾಡಲೇಬೇಕು. ಸ್ಪೈಸಿಯಾಗಿ ಅದ್ರ ಜೊತೆ ತಿನ್ನೋಕ್ಕಂತೂ ಒಳ್ಳೆ ಮಜಾ ಇರುತ್ತೆ. ಸೊ ಚೌಚೌ ಬಿರಿಯಾನಿ ಮಸ್ಟ್ ಟ್ರೈ. ಸೊ ಸಂಜಿತ್ ಅವ್ರ ರೆಕಮೆಂಡೇಷನ್, ನಮ್ಮ ರೆಕಮೆಂಡೇಷನ್, ಇವ್ರ ರೆಕಮೆಂಡೇಷನ್ ಕೂಡ. ಸೊ ಬನ್ನಿ, ಸೊ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಆಮೇಲೆ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ರಿಗೆ ಇಷ್ಟ ಆಗೋಲ್ಲ. ಯಾಕೆಂದರೆ ಹೇಳ್ಬಿಡ್ತೀನಿ, ಇದು ಟೊಮೆಟೊ ಬೇಸ್ಡ್ ಬಿರಿಯಾನಿ. ಸೊ ಸ್ವಲ್ಪ ಟೊಮೆಟೊ ಫ್ಲೇವರ್, ಸ್ವಲ್ಪ ಹುಳಿ ಫ್ಲೇವರ್ ಬರುತ್ತೆ. ಸೊ ಅದನ್ನು ಬೇರೆ ಥರನೇ ಮಾತಾಡ್ತಾರೆ ತುಂಬ ಜನ. ಟೊಮೆಟೊ ಬಾತು ಅಂದ್ಬಿಡ್ತಾರೆ. ಟೊಮೆಟೊ ಬಾತ್ ಇದಕ್ಕೆ ಕಂಪ್ಯಾರಿಸನ್ ಇಲ್ಲ, ತುಂಬ ಜನ ಹಂಗೆ ಹೇಳ್ಬಿಡ್ತಾರೆ. ಹಂಗೆ ಟೊಮೆಟೊ ಬಂತು ಅಂದರೆ, ಯಾಕಂದರೆ ಎಲ್ಲರೂ ಗ್ರೀನ್ ಬಿರಿಯಾನಿ ತಿಂದು ಅಭ್ಯಾಸ. ನಮ್ಮ ಬೆಂಗಳೂರಲ್ಲಿ ಈ ಥರ ಬಿರಿಯಾನಿ ತಿಂದಿರಲ್ಲ. ಏನಂದರೆ ಮಸಾಲೆ ಭರಿತವಾಗಿ ತಿಂದ್ಬಿಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ದೊನ್ನೆ ಬಿರಿಯಾನಿ ಆಗಿರ್ಬೋದು, ಅದಾದ್ಮೇಲೆ ಹೊಸಕೋಟೆ ಸೈಡು ಮಸಾಲೆ ಜಾಸ್ತಿ ಇರುತ್ತಲ್ಲ. ಸೊ ಅದನ್ನೆಲ್ಲ ತಿಂದಾಗ ಒಂದು ಸ್ವಲ್ಪ ಇದು ಮಸಾಲೆ ಕಡಿಮೆ ಅನಿಸುತ್ತೆ ಅವಕ್ಕೆಲ್ಲ ಕಂಪೇರ್ ಮಾಡಿಕೊಂಡ್ರೆ. ಬಟ್ ಆ ಬಿರಿಯಾನಿಗಳೇ ಬೇರೆ, ಈ ಬಿರಿಯಾನಿನೇ ಬೇರೆ ಟೇಸ್ಟ್. ಇದು ಬೇಗ ಟಕ್ಕಂತ ಖಾಲಿ ಆಗ್ಬಿಟ್ಟು ಕರ್ಗೋಗುತ್ತೆ. ಹಂಗೆ ಮತ್ತಿರಲ್ಲ ರಾತ್ರಿವರೆಗೂ. ಇದು ಬೇಗ ಕರ್ಗೋಗುತ್ತೆ. ಸೊ ಸಟಲ್ ಆಗಿರುತ್ತೆ, ಬಟ್ ಫ್ಲೇವರ್ಫುಲ್ ಆಗಿರುತ್ತೆ. ಸ್ಪೈಸಸ್ ಗಮ್ಮ ಅದೆಲ್ಲನೂ. ಸೊ ಇದು ತಿನ್ನೋ ಅವ್ರಿಗೆ ಗೊತ್ತು ಇದು ಹೆಂಗೆ ಮಜಾ ಹೆಂಗಿರುತ್ತೆ ಅಂತ. ಸೊ ನಾವು ಎಲ್ಲ ಥರ ತಿಂತೀವಿ, ನಮ್ಗೆ ಇದೇ ಥರ ರಿಸ್ಟ್ರಿಕ್ಷನ್ ಇಲ್ಲ. ಇದೇ ಥರ ಬೇಕು, ನಮಗೆ ಲೈಟ್ ಆಗಬೇಕು, ಖಾರ ಬೇಕು, ಮಸಾಲ ಬೇಕು. ಒಂದು ಸಕ್ಕರೆ ಹಾಕ್ಬಾರ್ದು, ಬೆಲ್ಲ ಹಾಕ್ಬಾರ್ದು ಅಷ್ಟೇ ಬಿರಿಯಾನಿಗೆ. ಇದು ಏನು ಹಾಕಿದ್ರು ತಿಂತೀವಿ. ಮಾಂಸ ಮೈನಾಗಿರಬೇಕು. ನಮಗೆ ಡಿಫ್ರೆನ್ಸಾಗಿ ಎಲ್ಲ ಥರ ಟ್ರೈ ಮಾಡೋಕ್ಕೆ ಅಭ್ಯಾಸ. ಸೊ ನಮ್ಗೆ ಎಲ್ಲ ಥರ ಇಷ್ಟ ಆಗುತ್ತೆ. ನಮಗೆ ಚೇಂಜ್ ಇರಬೇಕು. ನಮ್ಮ ಪ್ರಿಫರೆನ್ಸ್ ಆ ಥರ ಇರುತ್ತೆ. ಕೆಲವೊಬ್ರು ಒಂದಕ್ಕೆ ಸ್ಟಿಕ್ ಆನ್ ಆಗಿರ್ತಾರೆ. ಹಂಗೆ ಅಂಥವ್ರಿಗಾರೆ ಮೇ ಬಿ ಇಷ್ಟ ಆಗದೇ ಇರ್ಬೋದು. ಹೇಳೋಕ್ಕಾಗಲ್ಲ. ಎಲ್ಲ ಅದು ಊಟ ಅನ್ನೋದೇ ಒಂದೊಂದು ಇರೋದು ಏನೋ ಸಬ್ಜೆಕ್ಟಿವ್. ಒಬ್ರಿಗೆ ಇಷ್ಟ ಆಯಿತು, ಒಬ್ರಿಗೆ ಇಷ್ಟ ಆಗಲ್ಲ, ಹೇಳೋಕ್ಕಾಗಲ್ಲ. ಇದು ನಮ್ಗೆ ಇಷ್ಟ ಆಯಿತು. ಸೊ ಒಂದ್ಸಲಿ ಬಂದು ನಮ್ಮ ಥರನೇ ಸಿಮಿಲರ್ ಟೇಸ್ಟ್ ಯಾರ್ಯಾರು ಇರ್ತಾರೆ. ಸೊ ಈಗ ಇಷ್ಟು ವರ್ಷದಿಂದ ನೋಡ್ಕೊಂಬಂದಿರ್ತಾರೆ, ನಾವು ಹೋಗಿ ತಿಂದು ಇಷ್ಟ ಆಗಿರುತ್ತಲ್ಲ, ಅವಾಗ ಮ್ಯಾಚ್ ಆಗಿರ್ತದೆ ವೈಬು. ಅಂಥವ್ರು ಬಂದು ಫಸ್ಟ್ ಟ್ರೈ. ಬೇರೆಯವ್ರು ಹೊಸ್ದಾಗಿ ಬಂದು ಟ್ರೈ ಮಾಡ್ತೀವಿ ಅನ್ನೋರು ಬಂದು ಟ್ರೈ ಮಾಡ್ಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಟೋಟಲಾಗಿ ಎಷ್ಟಿದೆ ಅಂತಲೂ ಈ ಥರ ಚೌಚೌ ಒಂದು ಕಾನ್ಸೆಪ್ಟಲ್ಲೇ ಕೊಡೋದು. ಚಂದ್ರಪಟ್ಟಣದಲ್ಲಿ ಎಷ್ಟಿದೆ ಅಂತ ಕಮೆಂಟ್ ಮಾಡಿ. ಮೇ ಬಿ ನನಗೆ ಗೊತ್ತಿಲ್ಲದೆ ಇರ್ಬೋದು, ನಾನು ಟ್ರೈ ಮಾಡೋದು ಇಷ್ಟು 3 ಅಂತ ಹೇಳಿದ್ರು ಅವರು. ನಿಮ್ಗೇನೋ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸೊ
ಈ ವಿಡಿಯೋ ಜಾಸ್ತಿ ಲೈಕ್ ಬಿಟ್ಟು ತುಂಬ ಶೇರ್ ಮಾಡಿ, ಇನ್ಫಾರ್ಮೇಷನ್ ಎಲ್ಲರೂ ಗೊತ್ತಾಗುತ್ತೆ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿ ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬನ್ನಿ. ನಮಸ್ಕಾರ.